ನಾವು ಒಂದು 25 ವರ್ಷದ ಮುಂದೆಯಿಂದ ಇದ್ದೀವಿ. ಅವಾಗಿಂದ ಯಾರು ಏನೂ ಮಾಡಲಿಲ್ಲ. ಈಗೀಗ ಒಂದೊಂದಾಗಿ ಮಾಡ್ತಿದ್ದಾರೆ. ನಮ್ಮ ಸಾರ್ ಬಂದು ಇದು ಮಾಡಿಕೊಟ್ಟು ತುಂಬ ಹೆಲ್ಪ್ ಆಗ್ತಿದೆ ನಮಗೆ. ಅಂದರೆ ನಾವು ತುಂಬ ತೊಂದರೆ ಇತ್ತು, ನಮ್ಮ ಹೆಂಗಸರಿಗೆಲ್ಲ ತುಂಬಾ ತೊಂದರೆ ಇತ್ತು ಮ್ಯಾಮ್. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ನಿಮ್ಗೆ ಇಷ್ಟು ದಿವಸ ಇಲ್ಲಿ ಟಾಯ್ಲೆಟ್ಸ್ ಇರಲಿಲ್ಲ, ಏನಿರಲಿಲ್ಲ, ಯಾವುದು ಏನಿರಲಿಲ್ಲ. ಅಂದರೆ ಈ ಥರ ಅದು ತುಂಬಾ ತೊಂದರೆ ಆಗಿತ್ತು, ತುಂಬಾನೇ ತೊಂದರೆ ಆಗಿತ್ತು. ಅಂದ್ರೆ ಇಲ್ಲಿ ನಾವು ಏನಾದ್ರು ಲೇಡೀಸ್ ಕುತ್ಕೊಂಡ್ರೆ ಜೆಂಟ್ಸ್ ಆ ಕಡೆಯಿಂದ ರೋಡಲ್ಲಿ ಹೋಗೋರು ಬರೋರು ತುಂಬಾನೇ ಹಿಂಸೆ ಆಗಿತ್ತು. ಈಗ ಸಂತೋಷ ಆಗಿದೆ, ಖುಷಿ ಆಗಿದೆ. ನಮ್ ಜಯಂತ್ ಸರ್ ಹೇಳ್ಬೇಕಾದ್ರೆ ನಿಜವಾಗ್ಲೂ ಅವರಿಂದಾನೇ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್. ನಮ್ಗೆ ತುಂಬಾ ಅನುಕೂಲ ಆಗಿದೆ. ಅಲ್ಲ ಸರ್, ನಮ್ಗೆ ನೀವು ಬಂದ್ರಿ, ಗೊತ್ತಿತ್ತು, ಅದಕ್ಕೇನೆ ಸರ್. ಆಮೇಲೆ ಎಲೆಕ್ಟ್ರಿಸಿಟಿ ಏನೂ ಇಲ್ಲ ಇಲ್ಲಿ, ಯಾವುದೂ ಇಲ್ಲ ಮ್ಯಾಮ್. ನೀವು 6 ಗಂಟೆಗೆ ಮೇಲೆ ಬಂದ್ರೆ ಇಲ್ಲಿರ ಈ ಜೋಬ್ಡಿನೇ ಕಾಣಿಸಲ್ಲ ಮ್ಯಾಮ್. ಅಲ್ಲಿ ನೀವು ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡ್ರೆ ಇಲ್ಲೊಂದು ಕಾಲೋನಿ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಬರೀ ಕತ್ಲಿರುತ್ತೆ, ಗಾಡಿಗಳು ಬರಲ್ಲ, ದಾರಿ ಇಲ್ಲ ಅಂದ್ಬಿಟ್ಟು ಗಾಡಿಗಳು ಬರಲ್ಲ ಇಲ್ಲಿ, ಹಂಗಾಗಿದೆ. ಏನಾಗ್ಬೇಕು ಇಲ್ಲಿಗೆ? ಕರೆಂಟ್ ಬೇಕು ಮ್ಯಾಮ್. ನೀರು ಇವಾಗ ವ್ಯವಸ್ಥೆ ಮಾಡ್ತಿದ್ದಾರೆ. ಕರೆಂಟ್ ನೀರು ಹೆಂಗ್ ವ್ಯವಸ್ಥೆ ಮಾಡ್ತಾ ಇದಾರಮ್ಮ? ನೀರಂದ್ರೆ ಈಗ ಕಾರ್ಪೊರೇಷನ್ಗೆ ಹೇಳಿ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಮ್ಯಾಮ್. ಬಂದಿದೆ ಲೈನ್ ಎಲ್ಲ ಬಂದಿದೆ, ಲೈನ್ ಹಾಕಿದ್ದಾರೆ. ದೀಪಾವಳಿಗೆ ಮೊದಲು ಹಾಕಿದ್ದು. ಇನ್ನು ಅವರು ನಮ್ಗೆ ಇಲ್ಲಿಂದ ಈ ಕಡೆ ಮೈಸೂರು ರೋಡಿಂದ ತಗೊಂಡಿದ್ದಾರ? ಮೈಸೂರು ರೋಡಿಂದ. ಅದು ಕಲೆಕ್ಷನ್ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಅದಕ್ಕೂ ಓದಾಡ್ತಾ ಇದ್ದೀವಿ. ಅವ್ರೇನೋ ಒಂದು ದಿವಸ ಕೆಲಸ ಮಾಡ್ತಾರೆ, ಮತ್ತೆ ಹೊಂಟೋಯ್ತಾರೆ ಅವರು. ಗವರ್ಮೆಂಟ್ ಅಪ್ರೂವ್ಡ್ ಅಲ್ಲ ಇದು ಇಲ್ಲಿಗೆ. ಸೊ ನಿಮ್ಗೆ ಈ ಜೋಪಡಿನೆಲ್ಲ ತೆಗೆದು ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ವರ್ಷ ಕಟ್ಕೊಡ್ತಾರೆ ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ ಸರ್, ಅದು ಬೇಗ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ ಅದು ಆಗ್ತಿದೆ ಈಗ. ಅದು ಎಷ್ಟು ಮನೆ ಇದೆಯಮ್ಮ? ಎಷ್ಟು ಮನೆ ಇದೆ ಮ್ಯಾಮ್? ಇಲ್ಲಿ 160 ಮನೆ ಇದೆ. ಈ ಮಕ್ಕಳೆಲ್ಲ ಹೆಂಗೆ ಸ್ಕೂಲ್ ವ್ಯವಸ್ಥೆ? ಮಕ್ಕಳು ಅಂದ್ರೆ ಕೆಲವು ಮಕ್ಕಳು ಓದ್ಲಿಲ್ಲ, ಕೆಲವು ಮಕ್ಕಳು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಇಲ್ಲಿ ಹತ್ರ ಇದೆ ಗೌರ್ಮೆಂಟ್ ಸ್ಕೂಲ್, ನಡ್ಕೊಂಡು ಹೋಗೋ? ನಡ್ಕೊಂಡು ಹೋಗ್ಬೋದು, ಸಣ್ಣ ನಡ್ಕೊಂಡು ಹೋಗ್ಬೋದು. ಏನೇನು ಮಕ್ಕಳು ಓದ್ತಾ ಇದ್ದಾರೆ? ಯಾವ್ಯಾವ ಕ್ಲಾಸ್ನಲ್ಲಿ? ಇದೆಲ್ಲ ಸಣ್ಣ ಮಕ್ಕಳು. ಎಷ್ಟು ವರ್ಷದಿಂದ? ಅಂದರೆ 8th ಒಬ್ರು ಮಾಡ್ತಿದ್ದಾರೆ, ಅದರಿಂದ ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸಿಂದ. ಅಲ್ಲಿ ಏನಾರು ಗೌರ್ಮೆಂಟ್ ಹೆಲ್ಪ್ ಮಾಡ್ತಾ ಇದೆಯಾ ನಿಮಗೆ? ಇಲ್ಲ ಮ್ಯಾಮ್, ಯಾವುದು ಏನಿಲ್ಲ. ಫೀಸ್ ಏನು ತಗೊಂಬಲ್ಲ? ಇಲ್ಲ, ಫೀಸ್ ಯೂನಿಫಾರ್ಮ್ ಕೊಡ್ತಾರೆ, ಮಿಡ್ ಡೇ ಕೊಡ್ತಾರಲ್ವಾ? ಮಧ್ಯಾಹ್ನ ಊಟ ಕೊಡ್ತಾರೆ. ಗೌರ್ಮೆಂಟ್ ಸ್ಕೂಲ್ ಅದು ಮಾತ್ರ ಮಾಡ್ತಾ ಇದೆ. ಅದೇ ಊಟದ ವ್ಯವಸ್ಥೆ ಹೆಂಗೆ? ಬೆಡ್ಡೆದು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಮೇಡಮ್. ಅದು ಒಂದೊಂದ್ಸರಿ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ. ಅದೇನು ಅದಕ್ಕೋಸ್ಕರ. ಯಾಕಂದ್ರೆ ಕೆಲವು ಮಕ್ಕಳು ಊಟ ಮಾಡಲ್ಲ. ಹೌದು ಅದೆಲ್ಲ ಮನೆಯಿಂದ ಕಟ್ಕೊಂಡು ಹೋಗ್ತಾರೆ ಬಾಕ್ಸಿಂದ. ಅದಕ್ಕೋಸ್ಕರನೇ ನೀವು ಮನೆಯಿಂದಾನು ಮಕ್ಕಳು ಊಟ ಕಳಿಸ್ತೀರಾ? ಯಾಕಂದ್ರೆ ಅವ್ರ ಊಟಕ್ಕೆ ನೀವೇ ಡಿಪೆಂಡ್ ಆಗಿಲ್ಲ. ಇಲ್ಲ ಮ್ಯಾಮ್, ಅದು ಒಂದೊಂದ್ಸರಿ ಅವರು ಮನೇಲಿ ಲೇಟ್ ಆದ್ರೆ ಅಲ್ಲಿನೇ ಮಾಡ್ಕೊತಾರೆ. So this is a makeshift bathroom. ನಮಗೆ ಅಪ್ರಾಕ್ಸಿಮೇಟ್ 24 to 25 ಅಲ್ಲ. ಇತ್ತು ಸ್ವೇಜ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಲ್ಲ, ಸರಿಯಾಗಿ ಬಿಡು ಆಗುತ್ತಾ? ಎಲ್ಲ ಆಗುತ್ತೆ. ಒಂದು ಆವ್ರೇಜ್ ಒಂದು 25 ಆಗುತ್ತೆ. ಅಕಸ್ಮಾತ್ ಏನಾದರೂ ಏನು ಕನೆಕ್ಷನ್ ಇಲ್ಲ, ವಾಟರ್ ಕನೆಕ್ಷನ್ ಎಲ್ಲ ಹೊಸದಾಗಿ ಮಾಡಬೇಕು ಅಂತಂದರೆ ಒಂದು 30,000ವರೆಗೂ ಆಗುತ್ತೆ. ಸೊ ಸ್ಟಿಲ್ ನಾವು ಇಲ್ಲಿಗೆ ಇನ್ನು ವಾಟರ್ ಕನೆಕ್ಷನ್ ಬೇಕಂತ ಕೇಳಿದ್ದಾರೆ. ಮಾಡಬೇಕು ವಾಟರ್ ಕನೆಕ್ಷನ್. ಈಗ ಅದು ನೀರು ಇಲ್ದಿರಾನೆ ಅವ್ರು ಸ್ವಲ್ಪ ಹೋಗಕ್ಕೆ ಸ್ವಲ್ಪ ನೀರಿದ್ರೆ ಸ್ವಲ್ಪ. ಏರಿಯಾ MLA ಯಾರಮ್ಮ? ಏರಿಯಾ MLA ಅದೇ ರಾಜರಾಜೇಶ್ವರಿ. ಸೊ ನಿಮಗೆ ಈ ಟಾಯ್ಲೆಟ್ ಬಂದಾಗಿಂದ ನಿಮ್ಮ ಲೈಫ್ ಹೆಂಗೆ ಇಂಪ್ರೂವ್ ಆಗಿದೆ ಹೇಳ್ತೀರಾ? ಏನು ಚೇಂಜಸ್ ಆಗಿದೆ? ಏನಾರು ಆಗಿದೆಯಾ? ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಡೈರೆಕ್ಟಾಗಿ ಹೇಳಿ. ಏನಾರು ಚೇಂಜಸ್ ಆಗಿದೆಯಾ ನಿಮ್ಮ ಲೈಫ್? ಏನಾರು ಹೆಂಗೆ ಹೆಲ್ಪ್ ಆಗಿದೆ? ಅಂದ್ರೆ ಈ ಟಾಯ್ಲೆಟ್ಸ್ ಹಾಕೊಟ್ರಲ್ಲ, ಇದು ಹಾಕೊಟ್ಟಾದ್ಮೇಲೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಏನಾದ್ರು ಆಗಿದೆಯಾ ಅಥವಾ ಮುಂಚೆ ಹೆಂಗಿತ್ತು ಅದೇನೋ ಬಂದ್ರು ಹಾಕಿದ್ರು? ನಮಗೆ ಬದಲಾವಣೆ ಆಗಿದೆ ಅಂದ್ರೆ ಎಷ್ಟಾಗಿದೆ ಅಂದ್ರೆ ಹೇಳಕ್ ಆಗ್ಲಿಲ್ಲ. ಯಾಕಂದ್ರೆ ನಾವು ನಾಚಿಕೆ ಪಡ್ಕೊಂಡು ಕುತ್ಕೊಂಡು ಒಂಥರ ಬೆಳಗ್ಗೆ ಕತ್ಲಲ್ಲಿ ಹೋಗ್ಬೇಕು, ರಾತ್ರಿ ಕತ್ಲಲ್ಲಿ ಹೋಗ್ಬೇಕು, ಹಂಗಿತ್ತು. ಇವಾಗ ಫ್ರೀಯಾಗಿ ಹೋಗ್ತಾ ಇದೀವಿ. ಲೇಡೀಸ್ಗಳಿಗೆ ಯಾವ್ದು ತೊಂದರೆ ಇಲ್ಲ, ಯಾವ ಟೈಮ್ ಆದ್ರೂ ಆ ಟೈಮಿಗೆ ಬರ್ತಾರೆ ಹೋಗ್ತಾರೆ ಮ್ಯಾಮ್. ಈಗ 2 ಇರೋ ಸಾಕಾಗತ್ತಾ ಇಷ್ಟು ಜನಕ್ಕೆ? ಟೋಟಲಿ ವಿ ಹ್ಯಾವ್ ಇನ್ಸ್ಟಾಲ್ಡ್ 4. ಇಲ್ಲಿ 2 ಅಲ್ಲಿ ಸಾಕಾಗತ್ತೆ ಇವಾಗ?
ಅಂದ್ರೆ ಈಗ ನೀರ್ ವ್ಯವಸ್ಥೆ ಮಾಡಿದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಇರ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅದು ಹೆಂಗ್ ನೀಟಾಗಿ ಇಟ್ಕೋತೀರಿ ಅಂತ ನೋಡ್ಕೊಂಡು ಇರ್ತೀನಿ ಅಂತ ಹೌದು ಅದನ್ನ ಮುಖ್ಯ ಅಮ್ಮ. ಚೆನ್ನಾಗಿ ಹೋದವರು ಅದನ್ನ ಕ್ಲೀನ್ ಮಾಡಿಬಿಟ್ಟು ಅದನ್ನ ಬರ್ಬೇಕು. ಪಾಪ ನೀರಿಗೆ ತೊಂದರೆ ನಿಮಗೆ ಆದ್ರೂ ಕೂಡ ಅದನ್ನ ಮೇಂಟೈನ್ ಮಾಡ್ಬೇಕು. ಅಲ್ಲ ನೀಟಾಗೈತೆ ಅದು. ನಾವು ಅದು ಈ ಜಾಗದಲ್ಲಿ ಇದ್ದಿದ್ದಾರೆ ಅದು ನೀಟಾಗಿ ಇಟ್ಕೋಬೇಕಲ್ವ ಮ್ಯಾಮ್ ನಾವು. ನೀವು ತುಂಬಾ ವರ್ಷದಿಂದ ಇದ್ದೀರಾ ಇಲ್ಲಿ? 27 ವರ್ಷ ಆಯ್ತು. ನೀವ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್, ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ? ಹೌದು ಸರ್, ಮುಂಜೆ ಯಾ ಮಾತಿಲ್ಲ, ಯಾ ಕಲಾಟನೂ ಇಲ್ಲ, ಏನಿಲ್ಲ, ತೊಂದರೆ ಏನಿಲ್ಲಮ್ಮ. ನಾನು 3 ಮಕ್ಕಳ ಕರ್ಕೊಂಡು ಬಂದು ಇಟ್ಕೊಳ್ತೀವಿ. ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ? 27 ವರ್ಷ ಮುಗೀತು. ಇಲ್ಲಿ 27 ಈ ಜಾಗಕ್ಕೆ ಬಂದೆ 27 ವರ್ಷ ಮುಗೀತು. ನಾವು 3 ವರ್ಷ ಬೋಣ 30 ವರ್ಷ. 30 ವರ್ಷ ಆಗುತ್ತೆ. ಸೊ ಆ ಟಾಯ್ಲೆಟ್ ಎಲ್ಲ ಹಾಕಿರೋದು ಅಲ್ಲಿಗೆ ಇರ್ತೀವಿ. ಇಲ್ಲೆಲ್ಲ ನಾನು ಬಂದಿಲ್ಲ, ನೀವು ಬರೋಣ, ಅಲ್ಲೇ ಇರ್ತೀರಾ? ಅಲ್ಲೇ ಇರ್ತೀವಿ. ಓಕೆ, ಬಟ್ ಅದು ಹೆಲ್ಪ್ ಆಗಿದೆ ನಿಮಗೆ? ಈಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಕರ್ಕೊಂಡ್ ಬಂದಿದ್ವಿ. ಓಕೆ, ಇಲ್ಲೇ ಓದ್ತಿರೋ ಮಕ್ಳನ್ನ ಕರ್ಕೊಂಡ್ ಬರ್ತೀರಾ? ಒಂದು ಕ್ವಶನ್ ಕೇಳ್ತಾರೆ ಮ್ಯಾಮ್. ಯಾರ್ಯಾರು ಹುಡುಗಿರು, ಟೀನೇಜರ್ಸ್ ಆ ಥರ ಮಕ್ಕಳು ಸ್ಕೂಲ್ಗೆ ಹೋಗಿದ ಸ್ಕೂಲ್ಗೆ ಹೋಗಿದ್ದಾರೆ? ಸ್ನೇಹ ಚಿನ್ನಾಗ 7ನೇ ಕ್ಲಾಸ್ ಓದ್ತಾಳೆ. ಹೆಂಗಿರೋದು ಸ್ನೇಹ ಹೆಂಗಿರೋದು? ವೀಕ್ ಡೇ ಅಲ್ಲ, ರಜಾ ನಿನ್ನೆ ಚಂದ್ರ ದರ್ಶನ ಇಲ್ವಲ್ಲ. ನೀನು ಹುಡುಗ ಅಲ್ವಾ? ನಿನ್ಗೆ ಹೆಂಗೆ ಚೇಂಜ್ ಆಗಿದೆ? ನಿಂಗೆ ಹೆಂಗ್ ಅನ್ಸುತ್ತೆ ಈ ಟಾಯ್ಲೆಟ್ ಎಲ್ಲ ಬಂದ್ಮೇಲೆ? ಏನಾರು ಹೆಲ್ಪ್ ಆಗಿದೆ? ಮುಂಚೆ ಹೊರಗಡೆ ಹೋಯ್ತಿದ್ವಿ, ಈಗ ಇಲ್ಲೇ ಮನೆ ಹತ್ರನೇ ಐತೆ. ಅದಕ್ಕೆ ತುಂಬಾ ಖುಷಿ ಆಯ್ತೈತೆ. ಸ್ಕೂಲ್ಗೆ ಓದ್ತಾ ಇದೆಯಾ ನೀನು? ಎಲ್ಲಿ ಇವತ್ತು ಹೋಗಿಲ್ವಾ? ರಜಾ ಇವತ್ತು ಆ ಮಾಲೆ ಹಾಕಿದ್ದೀನಲ್ಲ, ರಜೆ ಹಾಕಿ. ಮಾಲೆ ಹಾಕೊಂಡ್ಬಿಟ್ರೆ ರಜಾ ಓದಬೇಕು. ನಾವು ಇದೆಲ್ಲ ಯಾಕೆ ಗೊತ್ತಾ ಮಾಡ್ತಾ ಇರೋದು? ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಅಲ್ವಾ? ಇಲ್ಲೇ ಇರಬೇಕು ಅಂತ ಇಷ್ಟ ಇದೆಯಾ ನಿಮಗೆ, ಅಥವಾ ಒಳಗೆ ಸಿಟಿಗೆ ಹೋಗಬೇಕು ಅಂತ ಇಷ್ಟ ಇದೆಯಾ? ಸ್ವಲ್ಪ ಇದನ್ನು ಸಿಟಿ ತರ ಆಗ್ಬೇಕಂತ ಇಷ್ಟ ಆಗಿದೆ. ಇದನ್ನೇ ಸಿಟಿ. ವೆರಿ ಗುಡ್, ಗುಡ್ ಆನ್ಸರ್. ನೀನು ನಿಂತ್ಕೊಂಡು ಮಾಡಬೇಕು, ಲೀಡರ್ಶಿಪ್ ಅದು ಅಲ್ವಾ? ನೀನು ಇದನ್ನೇ ಸಿಟಿ ಮಾಡ್ಬೇಕಾದ್ರೆ ನೀನು ಚೆನ್ನಾಗಿ ಓದ್ಬೇಕಪ್ಪ. ಹೌದು.